ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ಸೆಕೆಂಡ್ ಡೇ ಬ್ಲಾಗ್ ಆಗಿರುತ್ತೆ ಜಾತ್ರೆದು. ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ. ತೇರು ಎಳೆಯೋದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ ಎಳಿತಾ ಇದ್ದಾರೆ ಇವಾಗ ತೇರು. ದೇವಸ್ಥಾನದ ಸುತ್ತು 3 ರೌಂಡ್ ಹಾಕಿ ಒಂದು ಹತ್ರ ನಿಲ್ಲಿಸ್ತಾರೆ ತೇರು. ಅಲ್ಲಿ ಗೊಂಬೆಗಳೆಲ್ಲ ಬಂದಿದ್ದು ನೋಡಿ, ಯಾವ ಥರ ಅಲ್ಗೇಟ್ರಿಗೆ ಡ್ಯಾನ್ಸ್ ಆಡ್ತಾ ಇದೆ ಅದೆಲ್ಲ ನೋಡಿಕೊಂಡು ನಾವು ರಥ ಒಂದು ಹತ್ರ ನಿಲ್ಲಿಸಿದ್ರು. ಅಲ್ಲಿ ಪೂಜೆಗೆಲ್ಲ ಕೊಟ್ಟು ಪೂಜೆ ಮುಗಿಸ್ಕೊಂಡು ಅರಸೆ ಊಟ ಹಾಕ್ತಾರೆ ಈ ಜಾತ್ರೆಯಲ್ಲಿ. ಹೋಗಿ ನಾವು ಅಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ಅರಸೆ ಊಟಕ್ಕೆ. ಮತ್ತು ಮನೆಗೆ ಬಂದು ರಾತ್ರಿ ಬಜ್ಜಿ ಹಾಕ್ಕೊಂಡ್ವಿ. ನೋಡಿ ಎಲ್ಲ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ಅವತ್ತು ನೈಟೂ 3 ದೇವರುಗಳನ್ನ ಮೆರವಣಿಗೆ ತಂದಿದ್ರು. ನೋಡಿ 3 ದೇವ್ರದ್ದು ಮೆರವಣಿಗೆ ಏನು ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸಿಂದ, ಹೂಗಳಿಂದ. ಅಲ್ಲಿಂದ ಮತ್ತೆ ಆರ್ಕೇಶ್ ಇದೆ ಅಂತ ಆರ್ಕೇಶ್ ಹತ್ರ ಹೊರಟ್ವಿ. ಅಲ್ಲಿ ಕಾಮಿಡಿ ಆ್ಯಕ್ಟ್ರಸ್ ಎಲ್ಲ ಬಂದಿದ್ರು. ಚಂದ್ರಪ್ರಭಾ, ಇನ್ನು ಯಾರ್ಯಾರೋ ಬಂದಿದ್ರು, ಅವ್ರ ಹೆಸ್ರುಗಳು ನನಗೆ ನೆನಪಿಲ್ಲ. ಚೆನ್ನಾಗಿ ಕಾಮಿಡಿ ಮಾಡಿದ್ರು. ತುಂಬ ನಕ್ಕಿದ್ದೀವಿ ನಾವಂತೂ. ಇಲ್ಲ ಮಲ್ಲಾಗ್ರ ಕರೆಂಟ್ ಹೊಡೆದವ್ರು ನಿನ್ನ ಗಾಡಿಕಿಲ್ವಲ್ಲ, ಇನ್ನೊಂದು ಚಾನ್ಸ್ ತಿಂತಾ ಇರೋದು ಕರ್ನಾಟಕದನ್ನ, ಕುಡಿತಾ ಇರೋದು ಕಾವೇರಿ ನೀರು. ಇಂಗ್ಲಿಷ್ ಅಲ್ಲಿ ಗೆಟ್ ಔಟ್ ಅಂತವನೆ. ಹೋಯ್, ಕರ್ನಾಟಕದಲ್ಲಿ ಹುಟ್ಟಿದ್ಯಾ, ಕನ್ನಡ ಮಾತಾಡು. ನಮ್ಮೆಲ್ಲ ಕನ್ನಡಿಗರು ನಿನ್ನ ಪ್ರೀತಿ ಮಾಡ್ತಾರೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಲೋ, ಏನ ಇದಕ್ಕೇನಂತಾರೆ ಕನ್ನಡದಲ್ಲಿ ಧ್ವನಿ ಪೆಟ್ಟಿಗೆ? ಮಟ್ಟಿಗೆ ಪೆಟ್ಟಿಗೆ ನಿಮ್ಮ ಪೆಟ್ ಪಡ್ತಿದ್ದಾನ ಕೈಲಿನಕ್ಕೆ ಧ್ವನಿ ಕಟ್ಟಿ ತಗೊಂಡು ಸಾಯ್ಸಾಕ್ಬಿಡ್ತೀನಿ. ಚೆನ್ನಾಗಿ ನಕ್ಕು ಸಾಕಾಗಿ ಒಂದೆರಡು ಡ್ಯಾನ್ಸ್ ನೋಡ್ಕೊಂಡು ಮನೆಗೆ ಬಂದ್ವಿ. ಬೆಳಗ್ಗೆ ಎದ್ದು ಮತ್ತೆ ಊರಿಗೆ ಹೊರಟ್ವಿ. ನಾವು ಮಕ್ಕಳನ್ನಲ್ಲೇ ಬಿಟ್ಬಿಟ್ಟು. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ.